ಹೋಗಿದ್ದ ಓರ್ವ ವ್ಯಕ್ತಿ ಆಯಾ ತಪ್ಪಿ ಕೊಳಚೆ ತುಂಬಿದ್ದ ಮೋರಿಗೆ ಬಿದ್ದು ಉಸಿರುಗಟ್ಟಿ ಸಾವನ್ನಪ್ಪಿದ ದಾರುಣ ಘಟನೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ನಡೆದಿದೆ. ಇನ್ನು ಚರಂಡಿಯನ್ನ ಸ್ವಚ್ಛತೆ ಮಾಡದೆ ಅಜಾಗರೂಕತೆಯಿಂದ ಇರುವ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರು ಶವವನ್ನ ಪಂಚಾಯಿತಿ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಬೆಳಗ್ಗೆ ಸ್ಥಳೀಯರು ಯಾರೋ ವ್ಯಕ್ತಿಯೊಬ್ಬರು ಚರಂಡಿಗೆ ಬಿದ್ದಿದ್ದಾರೆಂದು ತಿಳಿದು ಮೇಲೆತ್ತುವ ಸಂದರ್ಭದಲ್ಲಿ ಕೆಲಸದ ನಿಮಿತ್ತ ಹೊರ ಹೋಗಿದ್ದ ಗ್ರಾಮದ ಓಂಕಾರ್ ಎನ್ನುವ ವ್ಯಕ್ತಿ ಮನೆಗೆ ಹಿಂತಿರುಗಿ ಬರುವಾಗ ಚರಂಡಿಗೆ ಬಿದ್ದು ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಬಿಕ್ಕೋಡು ಗ್ರಾಮ ಪಂಚಾಯಿತಿ ಸದಸ್ಯರ ಹಾಗೂ ಪಿಡಿಒ ವಿರುದ್ಧ ಪ್ರತಿಭಟನೆ ನಡೆಸಿ ಶವವನ್ನ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಇಟ್ಟು ನೋಂದಿತ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಹಾಗೂ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಡೆಸಲಾಗುವುದು ಎಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ವಿಶ್ವನಾಥ್ ಹಾಗೂ ಯದುನಂದನ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಒಂದು ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ಇದಕ್ಕೆ ಯಾರು ಹೊಣೆ? ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಬಡ ಕುಟುಂಬಕ್ಕೆ ಸೂಕ್ತ ನ್ಯಾಯ ಸಿಗುವವರೆಗೂ ಇಲ್ಲಿಂದ ಶವ ಎತ್ತುವುದಿಲ್ಲ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದ ಇಲ್ಲಿ ಬಿಕ್ಕೋಡಿನಲ್ಲಿ ಒಂದು ಸಾವಾಗಿರ್ತದೆ. ಅದಕ್ಕೆ ಕಾರಣ ಪೂರ ಬಿಕ್ಕೋಡು ಗ್ರಾಮದ ಸದಸ್ಯರು ಮತ್ತು ಶಿವಕುಮಾರ್ ಅವರು ಮತ್ತು ಶಶಿಕಲಾ ಚಂದ್ರಶೇಖರ್ ಅವರು ಕಾರಣ ಆಗಿರ್ತಾರೆ. ಯಾಕಂದರೆ ಯಾವುದೇ ಚರಂಡಿಯನ್ನು ಕ್ಲೀನ್ ಮಾಡಿಸಿಲ್ಲ, ಇಲ್ಲಿ ನಿರ್ಲಕ್ಷ್ಯ ಆಗಿದೆ. ಆ ಅವರ ನಿರ್ಲಕ್ಷ್ಯದಿಂದ ಇದೊಂದು ಸಾವು ಸಂಭವಿಸಿದೆ. ಅದಕ್ಕೆ ಯಾರು ಹೊಣೆ ಆಗ್ತಾರೆ, ಅವರು ಫ್ಯಾಮಿಲಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇದರಿಂದ ನಮಗೆ ತುಂಬ ನಷ್ಟ ಆಗಿದೆ, ನ್ಯಾಯ ಕೊಡಿಸ್ಬೇಕು. ಅವ್ರ ಫ್ಯಾಮಿಲಿಗೆ ತುಂಬ ನಷ್ಟ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂದರೆ 2 ಹೆಣ್ಮಕ್ಳು ಇರೋದು, ಅವ್ರನ್ನ ಯಾರು ನೋಡ್ಕೊಳ್ಳೋರು? ಅದಕ್ಕೂ ನಮಗೆ ಒಂದು ನ್ಯಾಯ ಬೇಕು. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತಿದ್ದೆ. ಬಿಕ್ಕೋಡು ಗ್ರಾಮ ಪಂಚಾಯತಿಯ ನಿರ್ಲಕ್ಷ್ಯದಿಂದ ಇಲ್ಲಿ ಚರಂಡಿ ಕ್ಲೀನ್ ಮಾಡದಲ್ಲೇ ಒಳಚರಂಡಿ ಕ್ಲೀನ್ ಮಾಡದಲ್ಲೇ ಬಿದ್ದು ಸತ್ತೋಗಿದ್ದಾರೆ. ಬೇರೆ ಯಾರು ನಮ್ಮ ಮಾವರೇ ಬಿದ್ದು ಸತ್ತೋಗಿದ್ದರಿಂದ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಆಗಲಿ ಅಥವಾ ಇನ್ನು ಇಲ್ಲೇ ಇರೋಂಥ ಸದಸ್ಯರುಗಳೇ ಆಗಲಿ, ಇವ್ರು ಯಾರು ಸಹ ನಿರ್ಲಕ್ಷ್ಯದಿಂದ ಸಾವಾಗಿದೆ. ಈಗ ಅವ್ರಿಗೆ 2 ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅಣ್ಣ, ಇಲ್ಲಿ ನೋಡಿ, ಚರಂಡಿಗೆ ಬಿದ್ದು ಸತ್ತೋಗಿರೋದು ಓಂಕ ಅಂತ ಒಬ್ಬ ವ್ಯಕ್ತಿ. ಪಾಪ ಬಡಸ್ಥಾನದಲ್ಲಿ ಇದ್ದಾರೆ. ಚರಂಡಿ ಬಿದ್ದು ಯಾವಾಗ ಬಿದ್ದಾನೆ ಅಂತಾನೆ ಗೊತ್ತಿಲ್ಲ. ಬರೀ ಪ್ಯಾಂಟು ಶರ್ಟು ಮಾತ್ರ ಕಾಣ್ತಾ ಇದೆ, ಅಲ್ಲಿ ತಿರ್ಗಾಡಿದ್ರು ಕಾಣ್ತಾ ಇಲ್ಲ. ಚರಂಡಿ ಬ್ಲಾಕ್ ಮಾಡಿ ಇದು ಹೊಣೆ, ಸಾವಲ್ಲ, ಇದು ಕೊಲೆ. ಇದು ಮಾಡಿರೋದು ಗ್ರಾಮ ಪಂಚಾಯತಿಯಿಂದ ಕೊಲೆ ಮಾಡಿರೋದು. ಇದು ಬೇರೆ ಏನೂ ಅಲ್ಲ. ಇದು ಆತ್ಮಹತ್ಯೆ, ಸಾವು ಪಾವು ಅವೆಲ್ಲ ಇಲ್ಲ, ಮಿಸ್ ಆಗಿಬಿದ್ದಾನಿಲ್ಲ. ಇದು ಗ್ರಾಮ ಪಂಚಾಯತಿಯವರು, ಗ್ರಾಮ ಪಂಚಾಯತಿ ಎಲ್ಲರೂ ಸೇರ್ಕೊಂಡು ಕೊಲೆ ಮಾಡಿರೋದಿರು. ಎಷ್ಟು ಜನ ಬಂದ್ರು ಚರಂಡಿ ಕ್ಲೀನ್ ಮಾಡಲ್ಲ, ಏನು ಇಲ್ಲ. 13, 14 ಫೈನಾನ್ಸ್ ದುಡ್ಡು ಬರುತ್ತೆ. ಈ ನನ್ನ ಮಕ್ಕಳು ಅಲ್ಲಿ ಯಾವ ಥರ ಬೇಲಿಗೆ ಹೊಚ್ಚಕ್ಕೆ ಪಾಲಿಗೆ ಹೊಚ್ಚಕ್ಕೆ ಮಾಡ್ಕೊಂತಾರೆ. ಚರಂಡಿ ಕ್ಲೀನ್ ಮಾಡಕ್ಕೆ ಯಾರಿಗೂ ಬರಲ್ಲ. ಇದು ಗ್ರಾಮ ಪಂಚಾಯತಿರ ಹೊಣೆ. ಈ ಸಾವಿಗೆ ಗ್ರಾಮ ಪಂಚಾಯತಿನ ಹೊಣೆ. ಗ್ರಾಮ ಪಂಚಾಯತಿರಲ್ಲಿ ಬಂದು ಇದು ಏನು ಇದು ಮಾಡ್ತಾರೆ ಇದು ಮಾಡಬೇಕು. ನಾ ಇವ್ರು ಮಾತನಾಡ್ತಾರೆ, ಬೀಗ ಹಾಕಿ ಗ್ಯಾರಂಟಿ ಮಾತಾಡ್ತಾರೆ, ಬೀಗ ಹಾಕಿ ಹೇಳ್ತೀವಿ ನೋಡಿ. ಇವರು 2 ಜನ ಮಕ್ಕಳು, ಇವರು ತಾಯಿ, ಸತ್ತೋಗಿರೋದು ಗಂಡ. ಕೂಲಿ ಮಾಡಿ ಅನ್ನ ತಿನ್ಬೇಕು, ಹುಡುಗಿ ಕೂಲಿ ಮಾಡಿ ಮಕ್ಳು ಸಾಕ್ಬೇಕು. ಕಾಫಿ ತೋಟಕ್ಕೆ ಇದು ಇವತ್ತು ನ್ಯಾಯ ಕೊಡ್ಸಿ ನನ್ನ ಮಗಳಿಗೆ. ಇವತ್ತು ಅವಳಿಗೆ ಅಪ್ಪಿಲ್ವಲ್ಲ, ಮಕ್ಳು ಸಾಕು, ವಿದ್ಯಾಭ್ಯಾಸಕ್ಕೆಲ್ಲ ಸೌಲಭ್ಯ ಬೇಕೇ ಬೇಕು ಮುಂದಕ್ಕೆ. ಏನಾಗಿ ಸತ್ತೋಗಿದಮ್ಮ? ಚರಂಡಿ ಮನೆ ಮುಂದೆ ಸ್ಲ್ಯಾಬ್ ಹಾಕಿಲ್ಲ, ಬಡವ್ರಿಗೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯ ಮಾಡಿ ಇವತ್ತು ಅವ್ನ ಜೀವಕ್ಕೆ ಅವನೇ ಗ್ರಾಮ ಪಂಚಾಯತ್ ಕೊಂದ್ರಲ್ಲ, ಅದಕ್ಕೆ ನ್ಯಾಯ ಕೊಡ್ಸಿ ನಮಗೆ. ನೀರು ನಿಂತಿದೆ, ಯಾರು ಬಂದ ಕೇಳೋರಿಲ್ಲ. ಪಂಚಾಯತಿ ಕೇಳಿದ್ರೆ ಯಾರು ಅವ್ರಿಗೆ ವ್ಯಾಪ್ತಿಗೆ ಸೇರಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾರೆ. ನೋಡ್ಬೇಕು, ನ್ಯಾಯ ಬೇಕು ಇದಕ್ಕೆ.